ಹಾಯ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಲಕ್ಕಿ ಟಿಫನ್ಸ್. ಇಂದಿನ ಅಡಿಗೆ ಪೈನಾಪಲ್ ಕೇಸರಿ ಬಾತ್. ಮೊದಲಿಗೆ ಒಂದು ಪ್ಯಾನಲ್ಲಿ ತುಪ್ಪ ಹಾಕಿಕೊಳ್ಳಿ, 2 ಸ್ಪೂನ್ ಆದರೆ ಸಾಕು. ನಂತರ ಅದರಲ್ಲಿ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಹುರಿದುಕೊಳ್ಳಿ. ನಿಧಾನವಾಗಿ ಹುರಿದುಕೊಂಡ ನಂತರ ಬೇರೆ ತಟ್ಟೆಯಲ್ಲಿ ಹಾಕಿಕೊಳ್ಳಿ. ನಂತರ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡ ಪೈನಾಪಲನ್ನು ಸ್ವಲ್ಪ ತುಪ್ಪದಲ್ಲೇ ಹುರಿದುಕೊಳ್ಳಿ. ಅದಾದ ನಂತರ ರವೆಯನ್ನು 2 ಬಟ್ಟಲು ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಿ. ನಿಧಾನವಾಗಿ ತಳ ಹಿಡಿಯದ ಹಾಗೆ ಹುರಿದುಕೊಳ್ಳಿ. ನಂತರ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕದಡಿ. ಕದಡಿದ ನಂತರ ಒಂದು ಲೋಟ ಹಾಲನ್ನು ಹಾಕಿಕೊಳ್ಳಿ. ಹಾಕಿಕೊಂಡು ಚೆನ್ನಾಗಿ ಕಲಸಿ. ಅದಾದ ನಂತರ ಒಂದು ಬಟ್ಟಲು ಸಕ್ಕರೆಯನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿಕೊಳ್ಳಿ. ನಂತರ ಕೇಸರಿ ಪುಡಿ ಅಥವಾ ಅರಿಶಿನ ಪುಡಿ ಹಾಕಿಕೊಳ್ಳಿ. ನಂತರ ಹುರಿದ ಪೈನಾಪಲ್ ಎಲ್ಲವನ್ನು ಹಾಕಿಕೊಂಡು ಚೆನ್ನಾಗಿ ಕದಡಿ. ನಂತರ ಚೆನ್ನಾಗಿ ಕದಡಿ ಅದಕ್ಕೆ ಹುರಿದ ಗೋಡಂಬಿ, ದ್ರಾಕ್ಷಿ ಮತ್ತು ಬಾದಾಮಿಯನ್ನು ಹಾಕಿಕೊಂಡು ಚೆನ್ನಾಗಿ ಕದಡಿ. ಚೆನ್ನಾಗಿ ಕದಡಿದ ನಂತರ ಸ್ವಲ್ಪ ಹೊತ್ತಾದ ಮೇಲೆ 1 ಸ್ಪೂನ್ ತುಪ್ಪವನ್ನು ಹಾಕಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. ನಂತರ ಏಲಕ್ಕಿ ಪುಡಿಯನ್ನು ಹಾಕಿಕೊಳ್ಳಿ. ಸ್ವಲ್ಪ ಹೊತ್ತು ಬಿಟ್ಟು ಮುಚ್ಚಳದಲ್ಲಿ ಮುಚ್ಚಿ. ನಂತರ ರೆಡಿಯಾದ ಪೈನಾಪಲ್ ಕೇಸರಿ ಬಾತ್ ತಿನ್ನಲು ಸವಿಯಲು ಸಿದ್ಧ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.